ಕೆಲವರು ಇರ್ತಾರೆ ಲಾಸ್ಟ್ ಮೂಮೆಂಟ್ವರೆಗೂ ಕಾದು ಆ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಮೊದಲಿಂದನೇ ಆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಏನೆಲ್ಲ ಪ್ರಾಬ್ಲಮ್ ಬರ್ಬೋದು ಅನ್ನೋದು ಮೊದಲನೇ ಯೋಚನೆ ಮಾಡಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರೋದಿಲ್ಲ. ಎಲ್ಲಾದರೂ ಬೆಂಕಿ ಹತ್ಕೊಂಡಿದೆ ಅಂದಾಗ ಅಲ್ಲಿ ಆಗ ಬಾವಿ ತೋಡೋ ಅಂತ ಜನಗಳು. ನೀವು ಆ ರೀತಿ ಆಗಿದ್ದಾಗ ಮೊದಲೇ ನಾವು ಯೋಚನೆ ಮಾಡಬೇಕು. ಮೊದಲೇ ನಾವು ಯೋಚನೆ ಮಾಡಿದಾಗ ಯಾವ ರೀತಿ ಪ್ರಾಬ್ಲಮ್ ಬರ್ಬೋದು, ನಾವು ಈ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಈ ದಾರಿಯಲ್ಲಿ ಹೋಗ್ಬೇಕಂದಾಗ ಯಾವೆಲ್ಲ ರೀತಿಯಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು, ಯಾವೆಲ್ಲ ರೀತಿ ತೊಂದರೆಗಳು ಬರ್ಬೋದು ಅಂತ ನೀವು ಮೊದಲೇ ಯೋಚನೆ ಮಾಡಿರಬೇಕು. ಅದು ಬಿಟ್ಟು ರೋಡಲ್ಲಿ ಹೋದಾಗ ನೋಡೋಣ ಏನೇ ಪ್ರಾಬ್ಲಮ್ ಅಂದರೂ ಆಗ ನಾನು ಸಾಲ್ವ್ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಮೈಂಡ್ ಸೆಟ್ ಇರಬಾರ್ದು. ಯಾಕಂದರೆ ಆ ದಾರಿಯಲ್ಲಿ ಹೋಗ್ಬೇಕಂದಾಗ ನಿಮಗೆ ನಾನಾ ರೀತಿಯಲ್ಲಿ ತೊಂದರೆಗಳು ಬರ್ಬೋದು. ಆ ತೊಂದರೆಗಳನ್ನ ನಾವು ಮೊದಲೇ ಆದಷ್ಟು 100% ನಾವು ಪರ್ಫೆಕ್ಟ್ ಆಗಿರೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು 60%ಇಂದ 70% ನಾವು ಮಾಡೋ ಪ್ಲಾನಿಂಗು ಪರ್ಫೆಕ್ಟಾಗಿ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ಮೊದಲೇ ಯಾವ್ಯಾವ ಸಮಸ್ಯೆ ಬರ್ಬೋದು ಅಂತ ತಿಳ್ಕೊಂಡು ನೀವು ಪ್ಲಾನ್ ಮಾಡಿದಾಗ ನಿಮಗೆ ಸಕ್ಸಸ್ಸು ಈಸಿಯಾಗಿ ಸಿಗುತ್ತೆ. ನೀವು ಸಕ್ಸಸ್ ಸಿಕ್ಕಿದಾಗ ನಿಮಗೆ ಹಣನೂ ಕೂಡ ಈಸಿಯಾಗಿ ಸಿಗುತ್ತೆ.